ರಾಜ್ಯ ಬಿಜೆಪಿ ಈಗ ಹೊಡೆದ ಮನೆಯಾಗಿದೆ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಟೀಮ್, ಆದರೆ ಮತ್ತೊಂದು ಕಡೆ ಯತ್ನಾಳ್ ಟೀಮ್ ಇಬ್ಬರ ನಡುವೆ ಮುಸುಕಿನ ಗುದ್ದಾಟ ಶುರುವಾಗ್ತಿದೆ. ಈ ವಾರ್ ಬೆಣ್ಣೆನಗರಿ ದಾವಣಗೆರೆಯಲ್ಲೂ ಕೂಡ ಹೆಚ್ಚಾಗಿದ್ದು, ಎರಡೂ ಕಡೆಗಳಿಂದ ಪಕ್ಷ ಉಚ್ಚಾಟನೆಯ ಮಾತುಗಳು, ಟೀಕೆಗಳು ಹೆಚ್ಚಾಗ್ತಾ ಇದ್ದು, ಕೇಸರಿ ಪಾಳ್ಯದಲ್ಲಿ ಕ್ರಾಂತಿಯೊಂದು ಶುರುವಾಗಿದೆ. ದಾವಣಗೆರೆ ಬಿಜೆಪಿಯಲ್ಲಿ ಬಣಬಡಿದಾಟ, ರೇಣುಕಾಚಾರ್ಯ ಉಚ್ಚಾಟನೆಗೆ ಹೆಚ್ಚಿದ ಒತ್ತಾಯ. ಹೊನ್ನಾಳಿ ಕಾರ್ಯಕರ್ತರಿಂದ ರೇಣುಕಾಚಾರ್ಯ ಹಠಾವು. ಬೆಣ್ಣೆನಗರಿ ದಾವಣಗೆರೆ ಅಂದ್ರೆ ಬಿಜೆಪಿಯ ಭದ್ರಕೋಟೆ. ಈ ಭದ್ರಕೋಟೆ ಈಗ ಮನಸ್ತಾಪದಿಂದ ಅಭದ್ರವಾಗಿದೆ. ವಿಜೇಂದ್ರ ಹಾಗೂ ಯತ್ನಾಳ್ ಟೀಮ್ಗಳ ಬಣ ಪಾಲಿಟಿಕ್ಸ್ ಬಿಸಿ ದಾವಣಗೆರೆಗೂ ತಟ್ಟಿದೆ. ಈ ಬಣ ಬಡಿದಾಟ ವಿಜೇಂದ್ರ ಪರ ನಿಂತ ಎಂಪಿ ರೇಣುಕಾಚಾರ್ಯ ಬುಡಕ್ಕೆ ಬಂದಿದೆ. ಒಂದೆಡೆ ವಿಜೇಂದ್ರ ಪರ ರೇಣುಕಾಚಾರ್ಯ ಬ್ಯಾಟ್ ಮಾಡಿದ್ರೆ, ಅತ್ತ ಯತ್ನಾಳ್ ಪರವಾಗಿ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ್ ನಿಂತಿದ್ದಾರೆ. ಈ ಇಬ್ಬರು ನಾಯಕರ ಫೈಟ್ ದಾವಣಗೆರೆಯಲ್ಲಿ ತಾರಕಕ್ಕೇರಿದೆ. ಕಳೆದ ಲೋಕಸಭಾ ಚುನಾವಣೆಯಿಂದ ಈ ಬಣಬಡಿದಾಟ ನಡೆಯುತ್ತಲೇ ಇದೆ. ಇದು ಪಕ್ಷದ ಕಾರ್ಯಕರ್ತರಿಗೆ ಸಾಕಷ್ಟು ಇರಿಸು ಮುರಿಸು ತರಿಸಿದೆ. ಅದರಲ್ಲೂ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಬಣದ ಮುಖಂಡರು ರೇಣುಕಾಚಾರ್ಯ ವಿರುದ್ಧ ಕಿಡಿಕಾರಿದ್ದು, ಕೂಡಲೇ ಎಂಪಿ ರೇಣುಕಾಚಾರ್ಯರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಅದರ ಜೊತೆ ಮಾಜಿ ರಾಜ್ಯಾಧ್ಯಕ್ಷ ಕಟೀಲ್ರನ್ನು ಹಾಗೂ ಸಂತೋಷ್ ಜಿರನ್ನು ಹೀನಾಯವಾಗಿ ನಿಂದನೆ ಮಾಡಿದ್ದಾರೆ. ಯಡಿಯೂರಪ್ಪನವರ ಮಾನಸ ಪುತ್ರ ಅಂತ ಹೇಳಿಕೊಂಡು ಅವರ ವಿರುದ್ಧವೇ ಬಂಡಾಯ ಮಾಡುತ್ತಿದ್ದಾರೆ. ಅವರನ್ನು ಕೂಡಲೇ ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಜಿಎಂ ಸಿದ್ದೇಶ್ವರ್ ಟೀಮ್ ಕೇಂದ್ರ ವರಿಷ್ಠರಿಗೆ ಒತ್ತಾಯಿಸಿದ್ದಾರೆ. ಹೊನ್ನಾಳಿಯಿಂದ ಬಿಟ್ಟು ಮಾರ್ಗ ಮಧ್ಯೆ ದಾವಣಗೆರೆ ಮಧ್ಯೆ ಹೋಗುವಾಗ ತಮ್ಮ ಮಧ್ಯೆ ಕೂತು ಬಿಜೆಪಿನಲ್ಲಿ ಎಲ್ಲವೂ ಸರಿ ಇಲ್ಲ, ಬಿಜೆಪಿ ಒಡೆದ ಮನೆ, ಬಿಜೆಪಿ ಮುಳುಗುತ್ತಿರುವ ಹಡಗು, ಬೆಂಗಳೂರಿಗೆ ಹೋಗಿ 8 ದಿವಸ ಇದ್ದು ವಾಪಸ್ ಬರ್ತಾ ಇದ್ರೆ ಎಲ್ಲದೂ ಸರಿ ಹೋಗಿದೆ. ನಾನು ಭಾರತೀಯ ಜನತಾ ಪಾರ್ಟಿಯ ಕಟ್ಟಾಳು, ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದವರು ಅಂತ ಹೇಳ್ತಾನೆ. ಲೋಕಸಭಾ ಚುನಾವಣೆಗಿಂತ ಮುಂಚೆ 3 ಬಾರಿ ನಡುರಾತ್ರಿನಲ್ಲಿ ಕಾಂಗ್ರೆಸ್ ಅನ್ನು ಸೇರುವಂತಹ ತಯಾರಿಗೋಸ್ಕರ ಭಾರತೀಯ ಜನತಾ ಪಾರ್ಟಿಯ ಕೆಲ ಮುಖಂಡರನ್ನ ಹೊನ್ನಾಳಿಯಿಂದ ಹೊರವಲಯಗಳಲ್ಲಿ ಸೇರಿ ಚರ್ಚೆ ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ಸಿನ ಮಾನಸಿಕವಾಗಿ ಕಾಂಗ್ರೆಸ್ಗೆ ಹೋಗುವಂಥ ಸಿದ್ಧತೆಯನ್ನು ಮಾಡಿ ಬಿವೈ ವಿಜೇಂದ್ರ ಅವರು ಈ ರಾಜ್ಯಕ್ಕೆ ರಾಜ್ಯಾಧ್ಯಕ್ಷರಾಗದೆ ಹೋಗಿದ್ರೆ ಇಷ್ಟೊತ್ತಿಗಾಗಲೇ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಅಲ್ಲಿರ್ತಾ ಇದ್ರು. ಗೊಂದಲ ಆದ ತಕ್ಷಣ ಬಿಜೆಪಿನಲ್ಲಿ ಗೊಂದಲ, ಮತ್ತೊಂದಿಷ್ಟು ಅದಕ್ಕೆ ಬೆಂಕಿ ಹಚ್ಚಿ ಪೆಟ್ರೋಲ್ ಹಾಕಿ ಹಚ್ಚುವಂಥ ಪ್ರವೃತ್ತಿ ಅವ್ರದ್ದು. ಅದಲ್ಲ, ದಯಮಾಡಿ ಇದನ್ನು ಬಿಡಬೇಕು. ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ, ರಾಜ್ಯದ ನಾಯಕರ ಬಗ್ಗೆ, ಅನೇಕ ಮುಖಂಡರ ಬಗ್ಗೆ ಮನಬಂದಂತೆ ಮಾತನಾಡ್ತಕ್ಕಂಥ ಇವರನ್ನು ಪಕ್ಷಕ್ಕೆ ಮುಜುಗರ ತರುವಂಥ, ಕಳಂಕ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಹೊನ್ನಾಳಿ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರು ಯಾವತ್ತೂ ಪಾರ್ಟಿನೇ ನಾವು ಪ್ರಾಮಾಣಿಕವಾಗಿ ಆಗ್ರಹಪಡಿಸ್ತೇವೆ. ಅವರ ಪಕ್ಷದಿಂದ ಪ್ರಾಥಮಿಕ ಸದಸ್ಯರಿಂದ ಉಚ್ಚಾಟನೆ ಮಾಡಿ ಇಡೀ ದಾವಣಗೆರೆ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯನ್ನು ಉಳಿಸ್ಕೊಡ್ಬೇಕು ಅಂತೇಳಿ. ಈತ ರೇಣುಕಾಚಾರ್ಯ ಪರ ನಿಂತ ಬೆಂಬಲಿಗರು ಸಿದ್ದೇಶ್ವರ್ ಟೀಮ್ ವಿರುದ್ಧ ಸಿಡಿದು ಬಿದ್ದಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ರೇಣುಕಾಚಾರ್ಯ ಮಾಡಿದ ಕೆಲಸಕ್ಕೆ ವಿರೋಧ ಪಕ್ಷಗಳು ಸೇರಿದಂತೆ ದೇಶ ವಿದೇಶಗಳಿಂದ ಕೂಡ ಮೆಚ್ಚುಗೆ ವ್ಯಕ್ತವಾಗಿದೆ. ಅಂತಾರಾಜ್ಯ ಮಟ್ಟದ ನಾಯಕರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿ ಅಂತ ಹೇಳುವ ನೈತಿಕತೆ ಅವರಿಗೆ ಇಲ್ಲ. ಏನಾದರೂ ಹೀಗೆ ಮುಂದುವರೆದರೆ ಸರಿ ಇರೋದಿಲ್ಲ ಎಂದು ರೇಣುಕಾಚಾರ್ಯ ಟೀಮ್ ಸಿದ್ದೇಶ್ವರ್ ಟೀಮ್ಗೆ ಎಚ್ಚರಿಕೆ ನೀಡಿದೆ. ಏನು ನೈತಿಕತೆ ಐತಿ ಇವರಿಗೆ? ರೇಣುಕಾಸ್ವಾಮಿಯವರು ಉಚ್ಚಾಟನೆ ಮಾಡಬೇಕು ಅಂತ ಕೇಳಕ್ಕೆ ಏನು ನೈತಿಕತೆ ಐತಿ ಇವರಿಗೆ? ರೇಣುಕಾಸ್ವಾಮಿಯವರು ಕೋವಿಡ್ನಾಗ ಎಂತೆಂಥ ಕೆಲಸ ಮಾಡ್ಯಾರ ಅಂತ ಎಲ್ಲ ಇಡೀ ರಾಷ್ಟ್ರಕ್ಕೆ ಗೊತ್ತೈತಿ. ವಿರೋಧ ಪಕ್ಷದ ನಾಯಕರುಗಳು ಸಹಿತ ಅದ್ರ ಬಗ್ಗೆ ಹೊಗಳಿದ್ದಾರೆ. ಅವಾಗ ಎಲ್ಲಿದ್ರಪ್ಪ ಇವರು? ಈ ಉಚ್ಚಾಟನೆ ಮಾಡಬೇಕು ಅನ್ನೋರು ಅವಾಗ ಎಲ್ಲಿದ್ರಿ ಇವರು? ಆ ಕೆಲಸ ಮಾಡ್ಬೇಕಾದ್ರೆ ಎಲ್ಲಿದ್ರಿ ಇವರು? ಏನೋ ಕೆಲವೊಂದು ವ್ಯಸ್ತ ಸೋತಾರವರು. ಇವ್ರದ್ದು ಏನು ಕೆಲಸ ಅಂತ ಸರ್, ಸೋತಾಗ ಇಂಥದ್ದು ಕೆಲಸ ಮಾಡೋದು, ಗೆದ್ದಾಗ ಹತ್ರ ಓಡಬರೋದು. ನಾವು ಶಾಂತರಾಜ್ ಪಾಟೀಲ್ ಭಾಳ ದಿವಸದಿಂದ ಹತ್ತಿರದಿಂದ ನೋಡಿ ನಾನು. ಅದೇ ಹೋದ ಸರಿ ಎಲೆಕ್ಷನ್ ಇದೇ ಶಾಂತರಾಜ್ ಪಾಟೀಲು ನನಗೆ ಯಾಕೋ ಒಂಥರ ಬೇಜಾರಪ್ಪ ಅನ್ನೋದು ನನಗೆ ಕೇಳ್ಯಾರ. ಏನು ಬೇಜಾರಪ್ಪ ಅಂದ್ರೆ ಹಂಗೆ ಅಷ್ಟೇ, ಅವ್ರ ಒಳಗೆ ಏನು ಮಾಡ್ಬೇಕು ಅದು ಮಾಡ್ಯಾರೆ. ಅವ್ರು ಹೊನ್ನಾಳಿ ತಾಲೂಕಿನಾಗೆ ಜಾತ್ಯತೀತ ನಾಯಕ, ಒಬ್ಬ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಅವ್ರ ಕೈಯಲ್ಲಿ ಆಗಿದ್ದ ನೆರವು ಕೊಟ್ಟಾರ ಅವರು. ಅಂಥ ವ್ಯಕ್ತಿ ವಿರುದ್ಧ ಸುಮ್ಮನೆ ಬಂದು ಯಾರ್ದೋ ಮಾತು ಕೇಳಿ ಇಲ್ಲಿ ಬಂದು ಪಿತೂರಿ ಮಾಡೋದು. ಇನ್ನು ರಾಜ್ಯ ಮಟ್ಟದಲ್ಲಿ ಬಣಗಳ ಬಡಿದಾಟ ಸ್ವಲ್ಪ ಮಟ್ಟಿಗೆ ತಣ್ಣಗಾದ್ರೂ ಬೆಣ್ಣೆನಗರಿಯಲ್ಲಿ ಮಾತ್ರ ತಣ್ಣಗಾಗುವ ಲಕ್ಷಣಗಳು ಕಾಣುತ್ತಿಲ್ಲ. ಹೀಗೆ ಮುಂದುವರೆದು ಯಾವ ಮಟ್ಟಕ್ಕೆ ತಲುಪುತ್ತದೆಯೋ ಕಾದು ನೋಡಬೇಕಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.